ಮೂಡಲಕರ್ನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ಮೀಸಲಾತಿ ವಿಷಯವಾಗಿ ರಾಜಕೀಯ ವಾಗ್ವಾದ ತಾರಕ್ಕೇರಿರುವ ಹಿನ್ನೆಲೆ ಮುಳಬಾಗಿಲು ತಾಲೂಕು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಹಾಗೂ ಇತರೆ ವಿರೋಧ ಪಕ್ಷಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. जय बोलो भारत माता की जय बोलो भारत माता की ನಗರದ ಟಿಎಪಿಎಂಸಿ ವೃತ್ತದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಹಿಳಾ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಪಕ್ಷಗಳ ಧೋರಣೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲಾಯಿತು. ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಮಹತ್ವ ನೀಡುತ್ತಿದ್ದು ಮಹಿಳೆಯರಿಗೆ ಶಾಸನಾಂಗದಲ್ಲಿ 33% ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕರಿಸುವುದು ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಸದನದಲ್ಲಿ ಈ ಮಸೂದೆ ಮಂಡನೆಯಾಗಿದ್ದಾಗ ಕೆಲ ವಿರೋಧ ಪಕ್ಷಗಳು ತಾಂತ್ರಿಕ ಕಾರಣಗಳು, ಜನಗಣತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ನೆಪಗಳನ್ನು ಮುಂದಿಟ್ಟು ಅನುಷ್ಠಾನವನ್ನು ವಿಳಂಬಗೊಳಿಸುವ ಪ್ರಯತ್ನ ನಡೆಸಿವೆ ಎಂದು ಆರೋಪ ಕೇಳಿಬಂದಿದೆ. ಇದರಿಂದ ಮಹಿಳೆಯರ ರಾಜಕೀಯ ಪ್ರತಿನಿಧಿತ್ವವನ್ನು ಇನ್ನಷ್ಟು ಮುಂದೂಡುವ ಉದ್ದೇಶ ಸ್ಪಷ್ಟವಾಗುತ್ತದೆ ಎಂದು ಬಿಜೆಪಿ ಮುಖಂಡರು ಟೀಕಿಸಿದರು. ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ನೀಡುವುದು ಕಾಲದ ಅವಶ್ಯಕತೆಯಾಗಿದ್ದು ಯಾವುದೇ ರೀತಿಯ ವಿಳಂಬವನ್ನು ದೇಶದ ಮಹಿಳೆಯರು ಒಪ್ಪುವುದಿಲ್ಲ ಎಂದು ಎಚ್ಚರಿಸಿದರು. ನಮಸ್ಕಾರಗಳು. ನಾವು ಈ ದಿನ ಏನಿಲ್ಲಿ ಮುಳಬಾಗಿಲು ಇಲ್ಲಿ ಸೇರಿದ್ದೀವೋ ಎಲ್ಲ ಮಹಿಳೆಯರು ಆಕ್ರೋಶಕ್ಕಾಗಿ ಸೇರಿದ್ದೇವೆ. ಕಾರಣ ನಾರಿ ಶಕ್ತಿ ಅಧಿನಿಯಮ ಮಸೂದೆಯನ್ನು ಮಂಡಿಸದೆ ವಿರೋಧಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವಿಲ್ಲಿ ಪ್ರತಿಭಟಿಸಲು ನಿಂತಿದ್ದೇವೆ. ಈಗ 72 ಕೋಟಿ ಮಹಿಳೆಯರಿದ್ದೇವೆ. ನಮಗೂ ಸಮಾನತೆ ಬೇಡವಾ? ಬರೀ ಅಡುಗೆ ಮನೆಗೆ ಮೀಸಲಾಗಿಡ್ತೀರಾ ನಮ್ಗಳನ್ನ? ಈಗ ನಾವು ಸದನದಲ್ಲಿ ನಾವು ಪಾಲ್ಗೊಳ್ಳಲು ನಮಗೂ ಅವಕಾಶ ಬೇಕಲ್ವ? ಯಾಕೆ ನಮಗೆ ಈ ಧೋರಣೆ ಮಾಡ್ತಿದ್ದೀರಿ ನೀವೆಲ್ಲರೂ? ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಇಷ್ಟು ವಿಪರೀತವಾಗಿ ಆಂಟಿ ವಿಮೆನ್ ಯೋಚನೆ ಮಾಡ್ತಿದೆ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಸರ್ ಇದರ ಏನಿದೆ ಡಿಲಿಮಿಟೇಷನ್ ತಂದಿರೋದ್ರಿಂದ ನಿಮಗೆ ತೊಂದರೆ ಅನ್ನೋದಾದರೆ ಅದಕ್ಕೂ ಒಂದು ಪರಿಹಾರ ಇರುತ್ತೆ. ಆ ಪರಿಹಾರದ ಕಡೆ ಯೋಚನೆ ಮಾಡಿ ದಯವಿಟ್ಟು ಈ ನಾರಿ ಶಕ್ತಿ ಅಧಿನಿಯಮ ಬಿಲ್ ಮಂಡಿಸಲಿಕ್ಕೆ ತಾವು ಕೂಡ ಸಹಕರಿಸಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮುಳಬಾಗಿಲು ಬಿಜೆಪಿ ಮಹಿಳಾ ಉಸ್ತುವಾರಿ ಮಮತಮ್ಮ, ಶ್ರೀಮತಿ ಗೀತಾ ಉತ್ನೂರು, ರಮಾದೇವಿ ಸೇರಿದಂತೆ ಹಲವರು ಮಾತನಾಡಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ತರುವಲ್ಲಿ ಕೇಂದ್ರ ಸರ್ಕಾರದ ಬದ್ಧತೆ ಶ್ಲಾಘನೀಯ, ಆದರೆ ವಿರೋಧ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಇದನ್ನು ಅಡ್ಡಿಪಡಿಸುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ವಿಶ್ವನಾಥ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಸತೀಶ್ ಕುಮಾರ್, ಮೈಕ್ ಶಂಕರ್, ಮಲ್ಲೇಕೊಪ್ಪ ಸೋಮಶೇಖರ್, ದೊಡ್ಡಗಾನಲ್ಲಿ ಮಂಜುನಾಥ್, ಮಾಜಿ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್, ಯುವ ಮೋರ್ಚಾ ಅಧ್ಯಕ್ಷ ಚರಣ್, ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಒಟ್ಟಾರೆ ಮಹಿಳಾ ಮೀಸಲಾತಿ ವಿಷಯದಲ್ಲಿ ರಾಜಕೀಯ ಪಕ್ಷಗಳ ನಡುವಿನ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ತೀವ್ರಗೊಳ್ಳುತ್ತಿರುವುದು ಕಂಡುಬರುತ್ತಿದ್ದು ಇದರ ಅಂತಿಮ ಅನುಷ್ಠಾನ ಯಾವಾಗ ಎಂಬುದರ ಬಗ್ಗೆ ಜನರಲ್ಲಿ ಕುತೂಹಲ ಮೂಡಿಸಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರ್ನ ಸುದ್ದಿ. ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಒನಕೆ ಓಬವ್ವ ಅಂತ ಮಹನೀಯ ಹೆಣ್ಣು ಮಕ್ಕಳು ಆಡಿದ ದೇಶ ನಮ್ಮದು. ಅದರಲ್ಲಿ ನಮಗೋಸ್ಕರ ನಾವೇನು ಮಹಿಳಾ ಮೀಸಲಾತಿ ಮಾಡ್ಕೊಂಡಿಲ್ಲ. ನರೇಂದ್ರ ಮೋದಿ ಅವರು ಒಂದೇ ಪಕ್ಷಕ್ಕೋಸ್ಕರ ಮಹಿಳಾ ಮೀಸಲಾತಿ ಮಾಡಿಲ್ಲ, ಎಲ್ಲ ಪಕ್ಷದವರಿಗೂ. ಅಂದರೆ ಇದು ಬರೀ ಬಿಜೆಪಿ JDS ಅಂತ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರೋ ಹೆಣ್ಣು ಮಕ್ಕಳಿಗೂ ಸರಿ ಸಮಾನವಾದ ಪಾಲು ಸಿಗಲಿ ಅಂದ್ಬಿಟ್ಟು ಅವರು ಮೀಸಲಾತಿಯನ್ನು ಮಾಡಿದ್ರು. ಆದರೆ ಇವರೇನು ಮಾಡಿದ್ರು, ಮೀಸಲಾತಿ ಬಂದರೆ ನಮ್ಮ ಗಂಡಸರಿಗೆ ಎಲ್ಲಿರುತ್ತೋ ನಮಗೆಲ್ಲ ಕಳ್ಕೊಂಡ್ಬಿಡ್ತೀವಿ. ನಮ್ಮ ಮೀಸಲಾತಿ ಬಂದರೆ ಯಂತ್ರ ಪ್ರವೇಶ ಮಾಡಲಿ, ಬೇರೆ ಹೆಣ್ಮಕ್ಳಿಗೆ ಏನು ಹಕ್ಕಿಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಹಕ್ಕಿದೆ. ಹಿಂದಿನ ಕಾಲದಲ್ಲಿ ಹೋಯ್ತು, ಹೆಣ್ಮಕ್ಳು ಬರೀ ಅಡುಗೆ ಮನೆಯಲ್ಲಿ ಸೌಟ್ ಹಿಡ್ಕೊಂಡು ಅಡುಗೆ ಮಾಡೋ ಕೆಲಸ ಹೋಯ್ತು. ಈಗ ಹೆಣ್ಮಕ್ಳು ಆಮೇಲೆ ಎಲ್ಲ ಸಬಲೆ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಮುಂದೆ ಇದ್ದಾರೆ. ಆದರೆ ಅಂದರೆ ನಮ್ಮ ದೇಶ ರಕ್ಷಣಾ ಕಾಯೋ ಹೆಣ್ಮಕ್ಳು ಸಹ ಆಪರೇಷನ್ ಸಿಂಧೂರ ಸಹ ಹೆಣ್ಮಕ್ಳು ಮಾಡಿದ್ದಾರೆ. ಅದೇ ರೀತಿ ನೀವು ಇದೇ ರೀತಿ ನಮಗೆ ಇನ್ನೂ ತೊಂದರೆ ಕೊಡ್ತಾ ಬಂದರೆ ನಾವು ಹೆಣ್ಣು ಮಕ್ಕಳೆಲ್ಲ ಸೇರಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.